ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿರೋಧ ಪಕ್ಷಗಳು ಪಟ್ಟು ಹಿಡಿದಿವೆ. ಸರ್ಕಾರ ವಿಪಕ್ಷಗಳ ತಿಕ್ಕಾಟಕ್ಕೆ 4 ದಿನಗಳ ಕಾಲದ ಕಲಾಪ ಬಲಿಯಾಗಿದೆ. ಸ್ಟಾರ್ಟಿಂಗ್ ಒಂದು 2-3 ದಿನದಲ್ಲಿ ಏನಾಗಿತ್ತು ಅಂದರೆ ಇದು ಚಾಮರಾಜನಗರ ಹನೂರು ಎನ್ಕೌಂಟರು ಹಾಗೆ ಹೀಗೆ ಇದೆಲ್ಲ ಬಂತು. ಈಗ ಆ ವಿಷಯ ಬಿಟ್ಟರು ಅಲ್ಲಿ ತಮಿಳ್ನಾಡು ಎಂಟ್ರಿ ಆಯಿತು, ಅದರಲ್ಲೇನೋ ಕ್ರಿಶ್ಚಿಯನ್ ಅನ್ನೋ ವಿಚಾರ ಬಂತು. BJP ಆ ವಿಷಯನ ಡ್ರಾಪ್ ಮಾಡಿಬಿಡ್ತು. ಈಗ ಅದು ತಮಿಳ್ನಾಡು ಕಡೆಯಿಂದ ಬಂತು, ಒತ್ತಡ ಬಂತು, ಅವ್ರನ್ನ ಕ್ರಿಶ್ಚಿಯನ್ಸ್ ಅಂತೇನೋ ಕನ್ಸಿಡರ್ ಮಾಡ್ಕೊಂಬಿಟ್ರು ಅಂಥೇಳಿ ಆ ವಿಚಾರ ಅವ್ರಿಗೆಲ್ಲ ನ್ಯಾಯ ಕೊಡಬೇಕು, 1 ಕೋಟಿ ಪರಿಹಾರ ಕೊಡಬೇಕು ಅಂತ BJP ಹೇಳ್ತಾನೇ ಬರ್ತಾಯಿದ್ರು. ಆಮೇಲೆ ಅವು BJP ನಾಯಕರೇ ಒಂದು ಪೋಸ್ಟ್ ಹಾಕಿದ್ದಾರೆ, ಅವ್ರನ್ನ ಕಡಲ್ಗಳ್ರು ಅಂತ ಮಾತ್ರ ಅಂದರೆ ಕಾಡುಗಳ್ರು ಅಂತ ಮಾತ್ರ ಟ್ರೀಟ್ ಮಾಡಿ ಅವ್ರನ್ನ ಕಾಡುಗಳ್ರು ಅಂತ ಕೆಲವರು ಪೋಸ್ಟ್ ಹಾಕೊಂಡ್ರು ಸೋಷಿಯಲ್ ಮೀಡಿಯಾದಲ್ಲಿ. ಸರಿ, ಅದಾಯಿತು. ಈಗ ವರದಿ ನಾಳೆ ಬರಲಿಕ್ಕಿದೆ ಅಂಥೇಳಿ ರಾಮಲಿಂಗಾರೆಡ್ಡಿ ಒಂದು ಕಡೆ ಮಾತಾಡಿದ್ದಾರೆ. ಏನಕ್ಕೆ ಎನ್ಕೌಂಟರ್ ನಡೆದಿದೆ, ಸತ್ಯವಾ ಸುಳ್ಳ ಅಂಥೇಳಿ ಅದು ರಾಮಲಿಂಗಾರೆಡ್ಡಿ ಅವರು ನಾಳೆ ಹೇಳ್ತಾರಂತೆ, ಅದ್ರ ಬಗ್ಗೆ ತನಿಖೆ ಬರುತ್ತೆ, ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಇದರ ಮಧ್ಯೆ ಏನಾಯಿತು, ವಿಷಯ ಶಿಫ್ಟ್ ಆಗಿದ್ದು ನಾಗೇಂದ್ರನಿಗೆ. ನಾಗೇಂದ್ರ ರಾಜೀನಾಮೆ ಕೊಡಬೇಕು. ಈ ವಿಚಾರಕ್ಕೆ ಸರ್ಕಾರ ವಿಪಕ್ಷಗಳು ತಿಕ್ಕಾಟದಲ್ಲಿ 4 ದಿನಗಳ ಕಲಾಪ ಬಲಿಯಾಗಿದೆ. ಯಾವ ಚರ್ಚೆಯೂ ಇಲ್ಲದೆ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ ಆಯಿತು. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಒತ್ತಾಯಿಸಿ BJP ಪ್ರತಿಭಟನೆ ಮಾಡಿದೆ. ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಎದುರುಗಡೆ BJPಯ ಹೋರಾಟ ಇದೆ. ಕಪ್ಪು ಟಿ ಶರ್ಟ್ ಹಾಕ್ಕೊಂಡು ಬಂದು BJP ನಾಯಕರು ಪ್ರತಿಭಟನೆ ಮಾಡಿದ್ರು. ನಾಗೇಂದ್ರ ರಾಜೀನಾಮೆಯನ್ನು ಕೊಡಲಿ ಅಂಥೇಳಿ ಬರೆಯಲ್ಪಟ್ಟಿರುವ ಟಿ ಶರ್ಟ್ ಅದು. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೀತು. ಕೊಡ್ತೀನಿ. ಈಗ ಡೆತ್ ನೋಟ್ ಅಲ್ಲಿ ನೋಡಿ, ಇಲ್ಲಿ ಡೆತ್ ನೋಟ್ ಇದು. ಚಂದ್ರಶೇಖರ್, ದಿವಂಗತ ಚಂದ್ರಶೇಖರ್ ತನ್ನ ಪ್ರಾಣವನ್ನ ಕಳ್ಕೊಂಬಾರ್ದಾಯ್ತು. ಅವರು ಕಳ್ಕೊಂಡು 187 ಕೋಟಿ ರೂಪಾಯಿ ಸರ್ಕಾರಿ ಹಣ ಉಳಿಸಿದ್ದಾರೆ. ಪುಣ್ಯಾತ್ಮ. ಇವನ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಇವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಸರ್ಕಾರದ ಲಕ್ಷಾಂತರ ದಲಿತರಿಗೆ ಸೇರಬೇಕಾದ ಹಣವನ್ನು 180 ಕೋಟಿ ತನ್ನ ಆತ್ಮಹತ್ಯೆ ಮಾಡಿಕೊಂಡು ಈ 189 ಕೋಟಿ ಉಳಿದಾನೆ. ಪುಣ್ಯಾತ್ಮ ಇವನು. ಇಲ್ಲಿ ದಾಖಲೆ ಇದೆ. ಈ ದಾಖಲೆಯಲ್ಲಿ ಕ್ಲಿಯರ್ ಆಗಿದೆ ನೋಡಿ. ಸಚಿವರ ಆದೇಶದ ಮೇರೆಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತೇಳಿ ಸ್ಪಷ್ಟವಾಗಿ ಅವನು ಡೆತ್ ನೋಟ್ ಅಂದರೆ ಅದಕ್ಕಿಂತ ಬೇರೆ ಯಾವುದೇ ಸಾಕ್ಷಿ ಇಲ್ಲ. ಮಂತ್ರಿ ನಾಗೇಂದ್ರ ಅವರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತಳೆದಿರುವಂತಹ ನಿರ್ಧಾರವನ್ನು ನೋಡಿದರೆ ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಇಂದ ಕೈ ಬಿಡಲ್ಲ ಅನ್ನುವ ಚರ್ಚೆ ಇವತ್ತು ಆಡಳಿತ ಪಕ್ಷದಲ್ಲಿ ಏನು ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ನೋಡಿದರೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ರುಜುವಾತು ಮಾಡಿದೆ. ಈ ಕಾಂಗ್ರೆಸ್ ಸರ್ಕಾರ ಇರುವುದೇ ಭ್ರಷ್ಟರಿಗಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಲ.